ಲಾರಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಕೆಲವೊಮ್ಮೆ ಉಂಟಾಗುವ ಸಂಘರ್ಷಗಳಿಗೆ ಕಾರಣ ಏನು ಹಾಗೂ ಪರಿಹಾರ ಏನು? ಮೇಡಮ್, ಏನಿಲ್ಲ, ಇವಾಗ ಒಂದೇ ಮಾತು, ನಮ್ಮ ಲಾರಿಯವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬಾರ್ದು. ನಮ್ಮ ಡ್ರೈವರ್ಗಳು ಅದು ಮಾಡಿದ ಮೇಲೆ ಒಂದು ಸ್ವಲ್ಪ ಅಲ್ಲಿ ಏನಾಗುತ್ತೆ, ಅವರು ನಿಲ್ಲಿಸಿದಾಗ ಅದನ್ನು ಊಗು ಅಂತಾರೆ. ಅಲ್ಲಿ ಒಂದು ಸ್ವಲ್ಪ ಆ ಊಗು ಟೈಮಲ್ಲಿ ಅವರು ಮಾಣಿಚಂದು ಅಂಥವು ಇಂಥವು ಎಲೆಡಿಕೆ ಹಾಕೊಂಡಿರ್ತಾರೆ. ಆ ಊಗೋದಕ್ಕೆ ಏನಿರುತ್ತೆ, ಅವರು ಬಾಯಿ ತೊಳ್ಕೊಂಬಂದು ಕ್ಲೀನಾಗಿ ಇದು ಮಾಡಬೇಕಾಗುತ್ತೆ. ಅಲ್ಲಿ ಏನು ಮಾಡ್ತಾರೆ, ಇವರು ಬೇಕಂತಾನೆ ಏನೇನೋ ಆ ದಂಡ ಬೀಳುತ್ತನ್ನೋ ಅಂತ ಇದಕ್ಕೆ ಇವರು ಬೇರೆ ರೀತಿ ಅಲ್ಲಿ ಇದು ಮಾಡ್ತಾರೆ. ಅವ್ರಿಗೊಂದು ಸ್ವಲ್ಪ ಸಿಟ್ಟು ಬರುತ್ತೆ ಅಧಿಕಾರಿ ಮಂದಿಗೆ. ಅವಾಗ ಸಿಟ್ಟು ಬಂದಾಗ ಅವ್ರು ಜೋರು ಮಾಡ್ತಾರೆ, ಸರಿಯಾಗಿ ನೀವು ಬಾಯಿ ತೊಳ್ಕೊಂಡು ಬಂದು ಅದನ್ನು ಸರಿ ಮಾಡ್ಕೊ ಅಂತೇಳಿ. ಅದು ಒಂದಾಯಿತು. ಆಮೇಲೆ ರಸ್ತೆ ಮೇಲೆ ಇವಾಗ ಏನು ಮಾಡಿದ್ದಾರೆ ಮೇಡಮ್, ಲೈನ್ ಕ್ರಾಸ್ ಅಂತ ಹೇಳ್ಬಿಟ್ಟು ಅಲ್ಲಲ್ಲೇ ಕ್ಯಾಮ್ರಾಸ್ ಫಿಟ್ ಮಾಡಿದ್ದಾರೆ. ಇವಾಗ ನಾವು ಓವರ್ಟೇಕ್ ಮಾಡಬೇಕಾದಾಗ ಏನಾಗುತ್ತೆ, ಈ ಕಡೆನೂ ಕಾರ್ ಇರುತ್ತೆ, ಈ ಕಡೆ ಯಾವುದೋ ಒಂದು ಬಸ್ ಇರುತ್ತೆ, ಈ ಕಡೆ ನಮ್ಮ ಲಾರಿ ಹೋಗ್ತಾ ಇರುತ್ತೆ. ಅವರು ಇವಾಗ ಫಸ್ಟ್ ಲೈನಿಗೆ ಬರಬಾರ್ದು, ನೀವು ಲಾಸ್ಟ್ ಲೈನ್ನಲ್ಲಿ ಇರಬೇಕು ಅಂತಾರೆ. ಇವಾಗ ಲಾಸ್ಟ್ ಲೈನು ಫಸ್ಟ್ ಲೈನು ಹಿಡ್ಕೊಂಡು ಈ ಥರ ನಾವು ಓವರ್ಟೇಕ್ ಮಾಡಬೇಕಾದಾಗ ಕರೆಕ್ಟ್ ಅದೇ ಟೈಮಿಗೆ ಆ CC ಕ್ಯಾಮ್ರಾ ಹತ್ರ ಬಂದುಬಿಡ್ತಾರೆ ಲಾರಿಯವರು. ಬಂದಿದ್ದ ತಕ್ಷಣವೇ ಅದೇನಾಗುತ್ತೆ, ಇವತ್ತು ಅವರು ಡಿಜಿಟಲ್ ಕ್ಯಾಮ್ರಾ ಕೂರಿಸಿರೋದ್ರಿಂದ ಇಮ್ಮಿಡಿಯೇಟ್ಲಿ ಅದು ಫ್ಲ್ಯಾಶ್ ಮಾಡಿಬಿಟ್ಟು ಏನು ಮಾಡುತ್ತೆ, ನಾವು ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೂ ಕಾಣಿಸುತ್ತೆ ಅದರೊಳಗೆ. ಅಷ್ಟು ಡಿಜಿಟಲ್ ಕ್ಯಾಮ್ರಾಸ್ ಕೂರಿಸಿದ್ದಾರೆ. ಅದು ಲೈನ್ ಕ್ರಾಸ್ ಮಾಡಬೇಕಾದಾಗ ನಾವು ಕಂಪಲ್ಸರಿ ನಾವು ಓವರ್ಟೇಕ್ ಇದ್ದರೆ ಲೈನ್ ಕ್ರಾಸ್ ಮಾಡ್ತೀವಿ, ನಾವು ಓವರ್ಟೇಕ್ ಇಲ್ಲ ಅಂದರೆ ಲೈನ್ ಕ್ರಾಸ್ ಮಾಡಲ್ಲ. ಆದ್ರೂ ಕೆಲವು ಕ್ಯಾಮ್ರಾದಲ್ಲಿ ಏನಾಗ್ಬಿಡುತ್ತೆ, ಅದು ಫ್ಲ್ಯಾಶ್ ಆಗಿದ್ದ ಕೂಡಲೇ ಅವರು ಸೀದಾ ಅದ್ರ ಮೇಲೆ ಕೇಸ್ ಮಾಡೋಕ್ಕೆ ನಿಂತಿದ್ದಾರೆ. ಅದು ಒಂದು ಸ್ವಲ್ಪ ತಪ್ಪದು. ನಾವು ಓವರ್ಟೇಕ್ ಮಾಡಬೇಕಾದಾಗೆ ನಾವು ಲೈನ್ ಕ್ರಾಸ್ ಮಾಡ್ತೀವಿ, ಮಾತ್ರ ಸುಮ್ಮನೆ ಲೈನ್ ಕ್ರಾಸ್ ಮಾಡಲ್ಲ. ಅದರೊಳಗೆ ಏನಾಗುತ್ತೆ, ಇವಾಗ ಹಲವಾರು ಡಿಜಿಟಲ್ ತೊಗೊಂಬಂದು ನಮ್ಮ ಲಾರಿ ಮೇಲೆ ಹಾಕೋದು. ಆಮೇಲೆ ಎಲ್ಲಿ ಬೇಕಲ್ಲಿ ಕೆಲವು ಅಧಿಕಾರಿ ಜನ ನಿಂತಿರ್ತಾರೆ, ಅವರು ಚೆಕ್ ಮಾಡಿದಾಗ ಅವ್ರ ಮೊಬೈಲ್ನಲ್ಲಿ ಅದು ಇವಾಗ ಎಲ್ಲ ಆ್ಯಪ್ ಬಂದಿದೆ, ಆ ಆ್ಯಪ್ನಲ್ಲಿ ಚೆಕ್ ಮಾಡಿದ ಕೂಡಲೇ ನೀವು ಇಷ್ಟು ಲೈನ್ ಕ್ರಾಸ್ ಮಾಡಿದ್ದೀರ ಅಂತ ಹೇಳ್ಬಿಟ್ಟು ಅದಕ್ಕೆ ದಂಡ ತೊಗೊತಾನೆ ಇದ್ದಾರೆ. ಅವ್ರ ಕಡೆ ಕೆಲವೊಮ್ಮೆ ದುಡ್ಡು ಇರಲ್ಲ, ದುಡ್ಡು ಇಲ್ಲ ಅಂದ್ರೂ ನೀನು ದುಡ್ಡು ತುಂಬಬೇಕು ಅಂತಾರೆ. ಆದರೆ ಅದು ಪಾಸಿಂಗ್ ಟೈಮ್ನಲ್ಲಿ ಅದು ಕಂಪಲ್ಸರಿ ನಾವು ಅಂತ ಏನಾರ ನಾವು ತಪ್ಪು ಮಾಡಿದರೆ, ಸಿಗ್ನಲ್ ಜಂಪ್ ಮಾಡಿದ್ದಾಗಲಿ, ಈ ಥರ ಲೈನ್ ಕ್ರಾಸ್ ಮಾಡಿದ್ದಾಗಲಿ, ಇಲ್ಲ ನಾವು ಏನಾರ ಬೇರೆ ತಪ್ಪು ಮಾಡಿದರೆ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸೋದಾಗಲಿ, ಅದು ಕಂಪಲ್ಸರಿ ನಾವು ಪಾಸಿಂಗ್ ಟೈಮ್ನಲ್ಲಿ ಅದು ಆ ದಂಡ ತುಂಬಿದ ಮೇಲೆ ನಮ್ಮ ಗಾಡಿ ಪಾಸಿಂಗ್ ಆಗುತ್ತೆ, ಮಾತ್ರ ಅಲ್ಲಿ ತನಕ ಅದು ಪಾಸಿಂಗ್ ಆಗಲ್ಲ. ಈ ನಡಕ್ಕೆ ಏನಾಗುತ್ತೆ, ಟ್ರಾಫಿಕ್ನವರು ಅದನ್ನು ಕೇಳ್ತಾರೆ, ನೀವು ಅದನ್ನು ದಂಡ ತುಂಬಬೇಕು. ಆ ದಂಡ ತುಂಬಬೇಕಾದಾಗ ಏನಾಗುತ್ತೆ ಮೇಡಮ್, ಅದು ಕನಿಷ್ಠ ಏನಿಲ್ಲ ಅಂದರೂ ಅದು ಲೈನ್ ಕ್ರಾಸ್ ಆಗಿದ್ದೆ 8,000 ಇರುತ್ತೆ ಒಮ್ಮೊಮ್ಮೆ. ಆ 8,000 ಅಲ್ಲೇ ಅಂತಾರೆ. ಅವ್ರು ಬಾಡಿಗೆ ಓಡಿಸೋ ಇದ್ರೊಳಗೆ ಇವಾಗ ಸಡನ್ಲಿ 8,000 ರೂಪಾಯಿ ಆ ಓನರ್ ಹತ್ರ ಇರಲ್ಲ, ಇವ್ರು ಅಲ್ಲಿ ಗಾಡಿ ನಿಲ್ಸ್ಕೊಂಡು ನಿಂದಿರ್ತಾರೆ. ಅದು ಒಂದು ಸ್ವಲ್ಪ ಗಲಾಟೆಗಳು ಕಾರಣ ಆಗ್ತಾ ಇದೆ. ನಾವು ಕಂಪಲ್ಸರಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇಟ್ಕೋಬೇಕು. ಯಾವುದೇ ರೀತಿ ನಾವು ತಪ್ಪನ್ನ ಮಾಡಬಾರ್ದು. ಅದು ತಪ್ಪಾಗಿದೆ ಅಂದರೆ ಅದಕ್ಕೆ ಸರಿಯಾದ ರೀತಿಯೊಳಗೆ ನಾವು ಅದನ್ನು ನಮ್ಮ ಕಡೆನೂ ಇರುತ್ತೆ, ಓನರ್ ಕಡೆ ಎಲ್ಲರ ಕಡೆನೂ ಆ ಆ್ಯಪ್ಗಳ್ನ ಚೆಕ್ ಮಾಡ್ಕೋಬೇಕು. ಹಂಗೇನಾದ್ರು ಪೆನಾಲ್ಟಿ ಬಿದ್ದಿದೆಯಾ ಏನು ಅಂತೇಳಿ ನೋಡಿಬಿಟ್ಟು ನಾವು ಹೋಗ್ಬಿಟ್ಟು, ಇವಾಗ ಸರ್ಕಾರನೂ ಅದ್ರ ಪರವಾಗಿ ಇವಾಗ ಇಂಥ ಪೆನಾಲ್ಟಿ ಬಂದಿದೆ ಮತ್ತು ಹಲವಾರು ಬೇರೆ ಪೆನಾಲ್ಟಿಗೆ ಇವಾಗ 50% ಮಾಡಿಬಿಟ್ಟು ತುಂಬಿಸ್ಕೊತಾ ಇದ್ದಾರೆ. ಆದಷ್ಟು ಬೇಗ ಎಲ್ಲ ಲಾರಿ ಓನರ್ಸು ಅಂಥ ಪೆನಾಲ್ಟಿ ಏನಾರು ಇದ್ದರೆ ಬೇಗ ಹೋಗ್ಬಿಟ್ಟು ಅದನ್ನು ನಿಂತ್ಕೊಂಡು ಅದನ್ನು ಆದಷ್ಟು 50%ಗೆ ಅದನ್ನು ಕ್ಲೋಸ್ ಮಾಡ್ಕೋಬೇಕು. ಯಾರ ಹತ್ರನೂ ಅಧಿಕಾರಿ ಜೊತೆ ನಾವು ವಾದ ವಿವಾದಕ್ಕೆ ಇಳಿಬಾರ್ದು. ನಾವು ಏನೇ ಇದ್ದರೆ ನಮ್ಮ ಅಸೋಸಿಯೇಷನಿಗೆ ಬಂದು ಆ ಥರ ಏನಾರು ತೊಂದರೆ ಆಗಿದ್ದರೆ, ಇಲ್ಲ ಅದು ನಾವು ಮಾಡಿಲ್ಲ ಅಂದ್ರೂ ಅದು ಬಂದಿದೆ ಅನ್ನುವಂಥದ್ದು ಏನಾರ ನಿಮಗೆ ಅದು ಡೌಟ್ ಇದ್ದರೆ ಬಂದು ನಮಗೆ ಹೇಳಿದ್ರಿಂದ ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡಿ ನಿಮಗೆ ಏನು ಅದರಲ್ಲಿಂದ ಅನುಕೂಲ ಆಗಬೇಕು ನಾವು ಅಸೋಸಿಯೇಷನ್ಲಿಂದ ನಿಮಗೆಲ್ಲ ಮಾಡಿಕೊಡ್ತೀವಿ. ಆದರೆ ಯಾವುದೇ ಕಾರಣಕ್ಕೆ ಯಾರ ಹತ್ರನೂ ಗಲಾಟೆ ಮಾಡ್ಕೋಬೇಡ್ರಿ. ಏನೇ ಇದ್ದರೆ ಅವ್ರಿಗೆ ಹೇಳ್ರಿ, ನಮ್ಮ ಕಷ್ಟ ಏನಿದೆ ಅಂತ ತಿಳಿಸ್ರಿ. ನಾವು ಏನೇ ಇದ್ರು ನಾವು ಪಾಸಿಂಗ್ ಟೈಮ್ನಲ್ಲಿ ಅದನ್ನು ಕ್ಲೋಸ್ ಮಾಡ್ಕೊಂಡು ನಾವೆಲ್ಲ ಸರಿ ಮಾಡ್ಕೋತೀವಿ. ಇವತ್ತಂತೂ ನಮ್ಮ ಹತ್ರ ದುಡ್ಡಿಲ್ಲ ಅಂತೇಳಿ ಆ ಅಧಿಕಾರಿಯವರು ತಿಳಿಸ್ಬಿಟ್ಟು ಇದು ಮಾಡಿಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಲಾರಿ ಚಾಲಕರ ದುಶ್ಚಟ ಹಾಗೂ ಅತಿಯಾದ ಶಿಸ್ತಿನ ಕ್ರಮಗಳು, ಸರ್ಕಾರದ ನೀತಿಗಳು ಒಂದೆಡೆಗೆ ಸಮಸ್ಯೆಗೆ ಕಾರಣ ಆಗ್ತಾ ಇದ್ದೇವೆ ಅಂತ ನೀವು ಹೇಳ್ತೀರಾ ಸರ್? ಓಕೆ ಸರ್, ಫೈನ್. ಈಗ ಅತಿಯಾಗಿ ಹೆಚ್ಚಾಗ್ತಿರುವಂತಹ ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಲಿಕ್ಕೆ ಲಾರಿ ಚಾಲಕರು ಹಾಗೂ ಮಾಲಕರು ಕೈಗೊಳ್ಳುವಂತಹ ಕ್ರಮಗಳು ಏನೇನಾಗಿರಬಹುದು ಸರ್, ರಸ್ತೆ ಅಪಘಾತಗಳನ್ನ ಕಡಿಮೆ ಮಾಡಲು?
ಇವಾಗ ಏನಾಗುತ್ತೆ ಮೇಡಮು, ಇವಾಗ ಸಡನ್ಲಿ ಅಲ್ಲಿ ಏನೇ ಒಂದು ಘಟನೆ ಆಗಿದ ಕೂಡಲೇ ಅಲ್ಲಿ ಬಂದ್ಬಿಟ್ಟು ರೋಡ್ ಹಂಪ್ಸ್ ಹಾಕ್ಬಿಡ್ತಾರೆ. ಆಮೇಲೆ ರೋಡ್ ಈ ಮಳೆಗಾಲದಲ್ಲಿ ಸರಿಯಾದ ರೀತಿ ಒಳಗೆ ರೋಡ್ನ ಆ ಗುಂಡಿಗಳು ಮುಚ್ಚಲಿಲ್ಲ ಅಂದಾಗ ಆ ರೋಡ್ ತಪ್ಪಿಸೋದಕ್ಕೆ ಒಂದು ಸ್ವಲ್ಪ ಸೈಡಿಗೆ ಬಂದಿದ್ದ ಕೂಡಲೇ ಈ ಕಡೆ ಯಾವ್ದಾರು ಒಂದು ಕಾರು ಬಸ್ಸು ಏನೇ ಇರುತ್ತೆ ಅದಕ್ಕೆ ಟಚ್ ಆಗುತ್ತೆ. ಆಮೇಲೆ ಈ ಥರ ಹಲವಾರು ರಸ್ತೆನಲ್ಲಿ ಏನಿದೆ ಇವೆಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇದೆ. ಇವಾಗ ಡ್ರೈವರ್ಗಳಿಗೆ ಓನರ್ಗಳಿಗೂ ತೊಂದರೆ ಆಗ್ತಾ ಇದೆ. ಇವಾಗ ಎಲ್ಲೆಲ್ಲೋ ಇವಾಗ ರೋಡ್ಗಳು ಆಗ್ತಾ ಇರಲ್ಲ, ಅಲ್ಲಿ ರೋಡ್ ಹಂಪ್ ಹಾಕ್ಬಿಟ್ಟಿರ್ತಾರೆ. ಇವಾಗ ಇವಾಗ ಬೆಂಗಳೂರಿನಿಂದ ನ್ಯಾಷನಲ್ ಹೈವೇ ಇದು. ಆ ಹೈವೇನಲ್ಲಿ ಬರಬೇಕಾದಾಗ ಸ್ಪೀಡಾಗಿ ಬರ್ತಿರ್ತಾರೆ, ಒಂದು ಲೆವೆಲ್ನಲ್ಲಿ 60 ಸ್ಪೀಡ್ನಲ್ಲಿ ಇರುತ್ತೆ ಅದಕ್ಕೆ. ಇವಾಗ ಆ ಸ್ಪೀಡ್ನಲ್ಲಿ ಬರಬೇಕಾದ್ರೆ ಮುಂದೆ ಹಂಪ್ ಇದೆ ಅದಿದೆ ಅಂತ ಸಡನ್ಲಿ ಯಾರು ಕಾರ್ನೋ ಬ್ರೇಕ್ ಹೊಡೆದಿದ್ದ ಕೂಡಲೇ ಈ ಲಾರಿ ಹೋಗಿ ಅದಕ್ಕೆ ಟಚ್ ಆಗುವಂಥದ್ದು ಕೆಲಸ ಭಾಳ ಆಗ್ತಾ ಇದೆ ಈ ಹೈವೇ ರೋಡ್ನಲ್ಲಿ. ಹಂಗಾಗಿ ಅದನ್ನು ಒಂದು ಸ್ವಲ್ಪ ಈ ಹಂಪ್ಸ್ ಆಗಲಿ ರೋಡ್ ಗುಂಡಿಗಳಾಗಲಿ ಮತ್ತು ಈ ಸಡನ್ಲಿ ರೋಡ್ ಕ್ರಾಸಿಂಗ್ ಮಾಡೋರು ಜಾಸ್ತಿ ಜನ ಈ ಹೈವೇ ರೋಡ್ನಲ್ಲಿ ಆ ಥರ ಕ್ರಾಸಿಂಗಿಗೆ ಯಾರು ಬರಬಾರ್ದು. ಆ ಕಡೆಯಿಂದ ಈ ಕಡೆ ಹೋಗಕ್ಕೆ ಮೋಟ್ರ್ ಸೈಕಲ್ನವರು ಅದು ಭಾಳ ಅವ್ರು ಮೋಟ್ರ್ ಸೈಕಲ್ನವರು ಅಡ್ಡ ಬರೋದ್ರಿಂದ ಅವು ಆಕ್ಸಿಡೆಂಟ್ಗಳಿಗೆ ಭಾಳ ಕಾರಣ ಆಗ್ತಾ ಇದೆ. ಸರ್, ನಿಮ್ಮ ಪ್ರಕಾರ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು, ಹೈವೇ ತರನೇ ಇರಬೇಕು, ಅದರಿಂದ ಯಾವುದೇ ಸಮಸ್ಯೆಗಳನ್ನ ಅಥವಾ ಅಪಘಾತ ಆಗೋದನ್ನ ಕಡಿಮೆ ಮಾಡಬಹುದು ಅಂತ ನಿಮ್ಮ ಅಭಿಪ್ರಾಯ ಸರ್? ಫೈನ್ ಸರ್. ಸರ್, ಈಗ ಇನ್ನೊಂದಾಗಿ ಏನ್ ಕೇಳ್ಬೋದಂದ್ರೆ, ಈ ಲಾರಿ ಮಾಲೀಕರಿಗೆ ಬ್ಯಾಂಕ್ ಸಾಲ, ವಾಹನ ವಿಮೆ, ಸಾಲದ ಕಂತನ್ನ ಕಟ್ಟುವಲ್ಲಿ ಯಾವ ಯಾವ ತೊಂದರೆಗಳಾಗ್ತಾ ಇದ್ದಾವೆ? ಮೇಡಮ್, ಹಿಂದೆಲ್ಲ ಕೋವಿಡ್ ಬಂದಾಗ ಇಮಿಡಿಯೇಟ್ಲಿ ಸೆಂಟ್ರಲ್ ಗೌರ್ಮೆಂಟು ಒಂದು ನಿರ್ಧಾರ ತಗೊಂಡು ಏನು ಮಾಡ್ತು, ಇವಾಗ ಈ EMIsನ ಎಕ್ಸ್ಟೆಂಡ್ ಮಾಡಿ ಮುಂದೆ EMIs ತುಂಬಿಕೊಂಡ್ರು. ಇವಾಗ ಏನು ವಾರ ಆಯಿತು, ವಾರ ಆಗಿದ ತಕ್ಷಣವೇ ಇವಾಗ ಇಮಿಡಿಯೇಟ್ಲಿ 9 ರೂಪಾಯಿ ಚಿಲ್ಲರೆ ಡೀಸೆಲ್ ಏರಿಸಿದ್ರು. ಈ ಡೀಸೆಲ್ ಸಡನ್ಲಿ ಏರಿಸಿರೋದ್ರಿಂದ ಇವಾಗ ಏನಾಗುತ್ತೆ, ಇವಾಗ ನಮ್ಮ ಇನ್ಕಮ್ ಏನು ತಿಂಗಳಿಗೆ 2.5 ಟ್ರಿಪ್ಪು ನಾವೇನು ಲಾರಿ ಅವ್ರು ಮಾಡ್ತೀವಿ, ಈ 2.5 ಟ್ರಿಪ್ ಲಾರಿ ಮಾಡೋರು ಇವಾಗ ಗುಜರಾತ್ಲಿಂದ ಕೇರಳ ಹೋಗ್ತಾರೆ, ಕೇರಳಲಿಂದ ಗುಜರಾತ್ ಹೋಗುತ್ತೆ. ಇಂಥ ಇದ್ರೊಳಗೆ ಏನಾಗಿದೆ, ಇವಾಗ ಡೀಸೆಲ್ ರೇಟ್ ಸಡನ್ಲಿ ಏರಿರೋದ್ರಿಂದ ಬಾಡಿಗೆ ಅಷ್ಟೇ ಉಳಿದಿದೆ, ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಇವಾಗ ನಮ್ಮ ಬಾಡಿಗೆನಲ್ಲಿ ಏನಾಗ್ತಿದೆ, ಇವಾಗ ಹೆಚ್ಚಿಗೆ ಆಗಿರೋದ್ರಿಂದ ಇವಾಗ ಟೋಲ್ ಗೇಟನ್ನು ಸತಿಗೆ ಹೆಚ್ಚಿಗೆ ಆಗಿದೆ. ಇವೆರಡೂ ನಮ್ಗೆ ಹೆಚ್ಚಿಗೆ ಆಗಿರೋದ್ರಿಂದ ಇವಾಗ ನಾವು ದುಡಿತಾ ಇದ್ದಿದ್ದು ಏನಿತ್ತು ಇದರಲ್ಲಿ ನಮ್ಗೆ 15,000ರಿಂದ 16,000ನೋ 20,000ನೋ ನಮಗೆ ಇವಾಗ ಮೈನಸ್ ಆಗ್ತಾ ಇದೆ. ಈ ಮೈನಸ್ ಆಗ್ತಾ ಇರೋದ್ರಿಂದ ಇವಾಗ ನಮ್ಮ EMI ಒಂದು ಲಾರಿಗೆ ಕನಿಷ್ಠ 1 ಲಕ್ಷ ರೂಪಾಯಿ ಇದೆ. 1,05,000, 95,000 ಈ ಥರ ನಮ್ಮ ಒಂದೊಂದು ಲಾರಿ ಇವಾಗ 14 ವೀಲರ್ 16 ವೀಲರ್ ಲಾರಿ ತಗೊಳೋರಿಗೆ ಈ ಥರ ಒಂದು EMI ಇರೋದ್ರಿಂದ ನಮ್ಮ ಇವಾಗ ಇನ್ಕಮ್ ಬರೋದು ಕಡಿಮೆ ಆಗಿದ್ರಿಂದ ಒಂದು ಸ್ವಲ್ಪ ಬ್ಯಾಂಕ್ನವರು ನಮಗೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಡಬೇಕಿದ್ದರಿಂದ. ಯಾಕಂದರೆ ಹೇಳಿದ ಟೈಮಿಗೆ ತುಂಬಕ್ಕಾಗಲ್ಲ. ಇವಾಗ ಎಲ್ಲ ಟ್ರಾನ್ಸ್ಪೋರ್ಟರ್ಸ್ ಏನಿದೆ ಅಂದರೆ ಅವರು ಬರೀ ಫೋನ್ ಪೇ ಮಾಡೋ ಮೂಲಕ ಇದೆ. ಮೊದಲೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಡ್ತಿದ್ರು. ಇಲ್ಲಿಂದ ಅಲ್ಲಿಗೆ ಅನ್ಲೋಡ್ ಆಗಿದ ಕೂಡಲೇ ಅಲ್ಲಿ ನಮ್ಗೆ ದುಡ್ಡು ಕೊಟ್ಬಿಡ್ತಿದ್ರು. ಇವಾಗ ಹಂಗಲ್ಲ, ಅನ್ಲೋಡ್ ಮಾಡಿ ಬಂದಮೇಲೆ ಅವ್ರಿಗೆ ರಿಸೀಟ್ ಸಿಕ್ಕ ಮೇಲೆ ಅವ್ರನ್ನ ಲಾರಿ ಡ್ರೈವರ್ಗಾಗಲಿ ಇಲ್ಲ ಲಾರಿ ಓನರ್ಗಾಗಲಿ ಫೋನ್ ಪೇ ಮಾಡುವಂಥ ಒಂದು ಇದು ಬಂದಿದೆ. ಆ ಥರ ಅವರು ಲೇಟಾಗಿ ಮಾಡಿ ನಮಗೆ ಕೊಡೋದ್ರಿಂದ ದುಡ್ಡು ನಾವು ಅನ್ಲೋಡ್ ಮಾಡಿ ಬಂದು 15 ದಿನ ಆದ್ರೂ ಪೇಮೆಂಟ್ ಬಂದಿರೋದಿಲ್ಲ. ಈ ಥರ ಪೇಮೆಂಟ್ ಅಲ್ಲಲ್ಲೇ ನಮ್ಮದು ಒಂದು ನಮ್ಮ ಬರ್ತಾ ಇರೋ ಇನ್ಕಮ್ನಲ್ಲಿ ಕಡಿಮೆ ಆಗಿದೆ. ಪ್ಲಸ್ ಇವ್ರು ಕೊಡೋವಂಥ ದುಡ್ಡು ನಮಗೆ ಇಮಿಡಿಯೇಟ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಟೈಮ್ ನಾವು EMI ತುಂಬೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗಾಗಿ ನಮಗೆ ಬ್ಯಾಂಕ್ನವ್ರ ಕಡೆಯಿಂದ ಒಂದು ಸ್ವಲ್ಪ ಅನುಕೂಲ ಆಗಬೇಕು. ಆದಷ್ಟು ನಾವು ಡೇಟ್ ಟು ಡೇಟೇ ತುಂಬೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಹಂಗೇನಾರು ಆಗಿಲ್ಲ ಅಂದರೆ ಬ್ಯಾಂಕ್ಲಿಂದ ನಮ್ಗೊಂದು ಸ್ವಲ್ಪ ಸಹಾಯ ಬೇಕು ಅಂತೇಳಿ ನಿಮ್ಮ ಮೂಲಕ ಹೇಳ್ತಾ ಇದ್ದೀವಿ. ಈ ಸಂದರ್ಶನದ ಮೂಲಕ ಮಲ್ನಾಡ್ ಸರ್ ಏನು ಹೇಳ್ತಿದ್ದಾರೆ ಅಂದರೆ, ಸ್ವಲ್ಪ ಲಾರಿ ಚಾಲಕರಿಗೆ ಸಮಯದ ಅವಕಾಶವನ್ನ ಬ್ಯಾಂಕ್ನವರು ನೀಡಬೇಕಂತ ಹೇಳಿ ಅವರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಫೈನ್ ಸರ್, ವಿಲ್ ಕನ್ಸಿಡರ್ ದ್ಯಾಟ್ ಆಲ್ಸೋ. ಈಗ ಮುಂದಿನದಾಗಿ ಹೇಳ್ಬೇಕಂದ್ರೆ, ಈ ಲಾರಿ ಸಾರಿಗೆ ಕ್ಷೇತ್ರದಲ್ಲಿ ಡಿಜಿಟಲ್ ತಂತ್ರಜ್ಞಾನ, GPS, ಆನ್ಲೈನ್ ಬುಕಿಂಗ್ ನಂತಹ ವ್ಯವಸ್ಥೆಗಳಿಂದ ಯಾವ ಹೊಸ ಬದಲಾವಣೆ ಆಗಿದೆ ಸರ್? ಇವಾಗ ನಮಗೆ ಡಿಜಿಟಲ್ ಬಂದಾಗಿಂದ ನಮ್ಮ ಬಿಸ್ನೆಸ್ಸಿಗೆ ಭಾಳ ಒಳ್ಳೇದೂ ಆಗಿದೆ. ಡಿಜಿಟಲ್ ಬಂದಿರೋದ್ರಿಂದ ಅದರಲ್ಲಿಂದನೂ ನಮಗೆ ಡಿಸ್ಅಡ್ವಾಂಟೇಜು ಜಾಸ್ತಿ ಇದೆ. ಇವಾಗ ಒಳ್ಳೇದು ಏನಂತಂದರೆ, ನಾವು ಇವಾಗ ಆನ್ಲೈನ್ನಲ್ಲಿ ನಾವು ಬಾಡಿಗೆನ ಹುಡುಕಿದ್ರೆ ನಮಗೆ ಇಮಿಡಿಯೇಟ್ಲಿ ಬಾಡಿಗೆ ಸಿಗುತ್ತೆ. ಆನ್ಲೈನ್ನಲ್ಲಿ ನಮ್ಮ ಗಾಡಿ ನಂಬರ್ ಹಾಕ್ಬಿಟ್ಟು ನಾವು ಇಲ್ಲಿಂದ ಇಲ್ಲಿಗೆ ನಮ್ಗೆ ಬಾಡಿಗೆ ಬೇಕು, ನಮಗೆ ಈ ಬಾಡಿಗೆನಲ್ಲಿ ಆ್ಯಪ್ಗಳು ಬಂದಿದೆ. ಆ ಆ್ಯಪಲ್ಲಿ ಹಾಕಿದ ಕೂಡಲೇ
ಆ ಬಾಡಿಗೆ ಸಿಗುತ್ತೆ. ಆದರೆ ಆ ಬಾಡಿಗೆ ಯಾರು ತುಂಬಿಸ್ತಾರೆ, ಏನು ತುಂಬಿಸ್ತಾರೆ ಅನ್ನೋಂಥ ಡೀಟೇಲ್ಸ್ ಇರಲ್ಲ. ಅವ್ರು ಬಡ ಅದನ್ನು ಲೋಡ್ ಮಾಡ್ತಾರೆ. ಅನ್ಲೋಡ್ ಆಗೋ ತನಕ ನಮ್ಮ ಜೋಡಿ ಮಾತಾಡ್ತಿರ್ತಾರೆ. ಅನ್ಲೋಡ್ ಆದ್ಮೇಲೆ ಅವ್ರು ನಮ್ಗೆ ಮಾತಾಡೋದೇ ಇಲ್ಲ. ಅಲ್ಲಿ ಏನಾಗ್ಬಿಡುತ್ತೆ, ಅಂತ ಆ್ಯಪ್ನಲ್ಲಿ ನಾವು ತುಂಬಿದ್ದು ಬಾಡಿಗೆನೇ ಮುಳುಗೋಗ್ಬಿಡುತ್ತೆ. ಹಾಗಾಗಿ ಡಿಜಿಟಲ್ ಏನು ಬಂದಿದೆ ಅದು ಎಷ್ಟು ನಮ್ಗೆ ಅನುಕೂಲ ಇದೆ ಅಷ್ಟೇ ನಮಗೆ ಅದು ಒಂದು ಸ್ವಲ್ಪ ತೊಂದರೆನೂ ಆಗ್ತಾ ಇದೆ ಅದರಲ್ಲಿ. ಆಮೇಲೆ ಈ RTO ಆಫೀಸ್ನಲ್ಲಿ ಏನು ಇವಾಗ ಹೊಸ ತಂತ್ರ ತಗೊಂಬಂದು ನಮ್ಮನ್ನ ಕೂರಿಸ್ತಾ ಇದ್ದಾರೆ. ಇದರಲ್ಲಿ ನೋಡ್ಬೇಕು, ಅದನ್ನ ನೋಡ್ಕೊಂಡು ಯೋಚನೆ ಮಾಡಿ ಅದು ಟ್ರಯಲ್ ಅಂತೇಳಿ ಚೆಕ್ ಮಾಡಿ ಅದು ಎಲ್ಲ ಇಂಪ್ಲಿಮೆಂಟ್ ಕರೆಕ್ಟ್ ಆಗತ್ತೆ. ಇದರಿಂದ ಲಾರಿ ಮಾಲಕರಿಗೆ ಅನುಕೂಲ ಇದೆ, ಇದರಿಂದ ಏನು ತೊಂದರೆ ಇಲ್ಲ ಅನ್ನುವಂಥದ್ದು ಅವರು ಮೊದಲು ಪರಿಶೀಲನೆ ಮಾಡಿ ಆಮೇಲೆ ಅದನ್ನ ಮಾಡಬೇಕು. ಸುಮ್ಮನೆ ಫಸ್ಟ್ ನಮ್ಮ ಇಡೀ ಇಂಡಿಯಾದಲ್ಲೇ ಫಸ್ಟ್ ನಮ್ಮ ಕರ್ನಾಟಕಕ್ಕೆ ತೊಗೊಂಬರ್ತಾರೆ. ಏನೇ ತೊಗೊಂಬರೋದಿದ್ರೆ ಫಸ್ಟ್ ನಮ್ಮಲ್ಲೇ ಅದನ್ನ ಟ್ರಯಲ್ ಚೆಕ್ ಮಾಡೋದು, ಇಡೀ ದೇಶಕ್ಕೆ ಹಾಕೋದು. ಹಾಗಾಗಿ ಅದನ್ನ ಮಾಡಬಾರ್ದು. ಪ್ರತಿಯೊಂದು ನೀವು ಪರಿಶೀಲನೆ ಮಾಡಬೇಕು, ಚೆಕ್ ಮಾಡಬೇಕು. ಇದರಿಂದ ನಮಗೆ ಒಳ್ಳೇದ ಕೆಟ್ಟದ ಅಂತ ತಿಳ್ಕೊಂಡ್ಬಿಟ್ಟು ಆಮೇಲೆ ಅದನ್ನ ಮಾಡ್ಬೇಕಂತೇಳಿ ಈ ಸಂದರ್ಭ. ಯಾವುದೇ ಒಂದು ಟೆಕ್ನಾಲಜಿ ಎಷ್ಟು ಮುಂದುವರೆದಿರ್ತದನೋ ಅಷ್ಟೇ ಅಪಾಯದ ಅಂಚಿನಲ್ಲಿಯೂ ಇರುತ್ತೆ ಸರ್. ಸೊ ನಿಮ್ ಪ್ರಕಾರ ಡಿಜಿಟಲೈಸೇಷನ್ ಒಳ್ಳೇದು ಆಗ್ತಿದೆ ನಿಮ್ಮ ಸಾರಿಗೆ ಕ್ಷೇತ್ರಕ್ಕೆ, ಅದರಿಂದ ನಷ್ಟನೂ ಅನುಭವಿಸ್ತಿದ್ದೀರಾ. ಸೊ ನೀವೇನ್ ಸರ್ಕಾರಕ್ಕೆ ಬೇಡಿಕೆ ಇಡ್ತೀರಾ ಅಂದ್ರೆ, ಏನೇ ಒಂದು ಹೊಸ ಯೋಜನೆಗಳನ್ನ ತಂದ್ರು ಟ್ರಯಲ್ ಅಂಡ್ ಎರರ್ ನಮ್ಮ ಮೇಲೆ ಮಾಡಬೇಡಿ, ಅದು ಸಕ್ಸಸ್ ಆದ್ಮೇಲೆ ಅದನ್ನ ನಮಗೆ ಕೊಡಿ ಅಂತ ನೀವು ಈ ಒಂದು ಕಾರ್ಯಕ್ರಮದ ಮೂಲಕ ಕೇಳ್ಕೊಳ್ತಾ ಇದ್ದೀರಾ ಸರ್. ಸರ್, ಕೊನೆಯದಾಗಿ ಲಾರಿ ಮಾಲಕರಿಗೆ, ಚಾಲಕರಿಗೆ ಹಾಗೂ ಸಾರ್ವಜನಿಕರಿಗೆ ನಿಮ್ಮ ಸಂದೇಶ ಏನು ಸರ್? ಲಾರಿ ಮಾಲಕರಿಗೆ ಹೇಳೋದು ಇಷ್ಟೇ, ಯಾವುದೇ ಕಾರಣಕ್ಕೆ EMI ಡ್ಯೂ ಮಾಡ್ಕೋಬೇಡ್ರಿ. ಡ್ಯೂ ಮಾಡ್ಕೊಂಡ್ರೆ ನಮ್ಮ ಸಿಬಿಲ್ ಕ್ಯಾಚ್ ಆಗಿ ನಮಗೆ ಫರ್ದರ್ ನಾವು ಏನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಕೆಲಸ ಮಾಡ್ಬೇಕಂತಿರ್ತೀವಿ, ಆ ಕೆಲಸಕ್ಕೆ ನಮಗೆ ಇವೆಲ್ಲ ಬ್ಯಾಂಕ್ ಲೋನ್ ಫೆಸಿಲಿಟೀಸು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಆದಷ್ಟು ನಾವು EMIಗೆ ದುಡಿದ್ಬಿಟ್ಟು ಒಂದು ದಿನ ನಿಲ್ಲಾರ್ದಂಗೆ ಗಾಡಿ ದುಡಿಸಿ ನಾವು ತುಂಬಬೇಕಂತೇಳಿ ನಾನು ಹೇಳ್ತೀನಿ. ಆಮೇಲೆ ಡ್ರೈವರ್ಗಳಿಗೂ ಇನ್ನು ಬರುವಂಥ ದಿನದಲ್ಲಿ ನಾವು ಆದಷ್ಟು ನಮ್ಮ ಗುರುಗಳ GR ಷಣ್ಮುಖಪ್ಪರಿಗೆ ಹೇಳಿ ಅಲ್ಲಲ್ಲೇ ಡ್ರೈವಿಂಗ್ ಸ್ಕೂಲ್ನ ತೆಗೆಸ್ಬಿಟ್ಟು ಡ್ರೈವರ್ಗಳಿಗೂ ಒಂದು ಒಳ್ಳೆ ಈ ಇಂಡಸ್ಟ್ರಿನಲ್ಲಿ ಗೌರವ ಸಿಗೋಂಗೆ, ಆಮೇಲೆ ಅವ್ರಿಗೂ ಒಳ್ಳೆ ಒಂದು ಸ್ಥಾನ ಅವ್ರಿಗೆ ಸಿಗ್ಲಿ ಅನ್ನುವಂಥದ್ದು, ಯಾರಿಗೆ ನಮ್ಮ ಡ್ರೈವರ್ಗಳಿಗೆ ಒಂದು ಗೌರವ ಆಗಲಿ, ಆಮೇಲೆ ಅವ್ರಿಗೆ ಒಂದು ಒಳ್ಳೆ ಸ್ಯಾಲ್ರಿ ಸಿಗೋದಾಗ್ಲಿ. ಆಮೇಲೆ ಇವಾಗಂತೂ ನಮ್ಮ ಲಾರಿಯವ್ರ ಜೊತೆ ಅವರು ಒಂದು ಪಾರ್ಟ್ನರ್ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಂಡು ನಾವು ಕೆಲಸ ಕೊಡ್ತಾ ಇದ್ದೀವಿ. ಆ ಕೆಲಸನ ಅವರು ಆಗಲಿ ಅದನ್ನ ಅಷ್ಟೇ ಒಂದು ಗೌರವದಿಂದ ಲಾರಿ ಓನರ್ಸಿಗಾಗಲಿ, ಆಮೇಲೆ ಟ್ರಾನ್ಸ್ಪೋರ್ಟರ್ಸಿಗಾಗಲಿ, ಆಮೇಲೆ ಅದೇನು ಮಾಲು ಈ ಒಂದು ಕಡೆಯಿಂದ ಒಂದು ಕಡೆ ನಾವು ತೊಗೊಂಡೋಗಿ ಡೆಲಿವರಿ ಕೊಡ್ತೀವಿ, ಎಲ್ಲರಿಗೂ ಗೌರವದಿಂದ ಕೊಟ್ಟು ಅದನ್ನು ಯಾವುದೇ ರೀತಿ ಲಾರಿ ಮಾಲಕರಿಗೆ ಆಗಲಿ, ಇನ್ನೊಬ್ಬರಿಗೆ ಟ್ರಾನ್ಸ್ಪೋರ್ಟರ್ಗಾಗಲಿ ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ಅದನ್ನು ಒಂದು ನಮ್ಮ ರೆಸ್ಪಾನ್ಸಿಬಲ್ ನಮ್ಮದು ಒಂದು ಜವಾಬ್ದಾರಿತನದಿಂದ ನಾವು ಅಲ್ಲಿ ಹೋಗಿ ಮುಟ್ಟಿಸಿ ಯಾವುದು ಡ್ಯಾಮೇಜ್ ಆಗ್ಲಾರ್ದಂಗೆ ನೋಡ್ಕೋಬೇಕು. ಅದರಿಂದ ಏನಾಗುತ್ತೆ, ಅವ್ರು ಏನೇನೋ ಮಾತಾಡ್ತಾರೆ, ಅದು ಮಾತು ಬೆಳೆದು ಅದು ತೊಂದರೆ ಹಾಕೊಂಡು ಹೋಗ್ಬಾರ್ದು. ಈ ಇಂಡಸ್ಟ್ರಿ ಭಾಳ ಉತ್ತಮದಲ್ಲಿ ಚೆನ್ನಾಗಿ ನಡಿಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಬ್ಬ ಲಾರಿ ಸಂಘದ ಅಧ್ಯಕ್ಷರಾಗಿ ಲಾರಿ ಡ್ರೈವರ್ಗೆ ಸಮಾಜದಲ್ಲಿ ಉನ್ನತ ಸ್ಥಾನ, ಗೌರವ ಸಿಗಲಿ ಅಂತ ನೀವು ಆಶಿಸ್ತೀರಾ ಸರ್? ಒಬ್ಬ ಅಧ್ಯಕ್ಷರಾಗಿ ನಿಮ್ಮಲ್ಲಿ ಇರ್ತಕ್ಕಂತಹ ಆ ಒಳ್ಳೆಯ ಗುಣಕ್ಕೆ ಧನ್ಯವಾದಗಳು ಸರ್. ಶ್ರೀಯುತ ಸಂತೋಷ್ ಲಾಡ್ ಅವರು ಜಾರಿಗೊಳಿಸಿದಂತಹ ಲೇಬರ್ ಕಾರ್ಡ್, ಈ ಕಾರ್ಮಿಕರ ಕಾರ್ಡ್ ಅನ್ನ ಜಾರಿಗೊಳಿಸುವಲ್ಲಿ ನಿಮ್ಮದು ಒಂದು ಅಪಾರವಾದಂತಹ ಕೊಡುಗೆ ಇದೆ ಅಂತ ನಾವು ಕೇಳ್ಪಟ್ವಿ ಸರ್. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಈ ಲೇಬರ್ ಕಾರ್ಡ್ ನಮಗೆ ಲೇಬರ್ ಕಾರ್ಡ್ ಬಗ್ಗೆ ನಮಗೆ ಆಫೀಸರ್ಸ್ ಭೇಟಿಯಾಗಿದ್ರು, ಆಮೇಲೆ ನಾವು ಸಂತೋಷ್ ಲಾಡ್ ಅವ್ರಿಗೂ ಭೇಟಿಯಾಗಿದ್ವಿ. ಆಮೇಲೆ ಇದ್ರ ಬಗ್ಗೆ ನಮ್ಮ ಗುರುಗಳಾದ GR ಷಣ್ಮುಖಪ್ಪರು ಭಾಳ ಫೈಟ್ ಮಾಡಿಬಿಟ್ಟು ಪ್ರತಿ ಒಂದು ನಾವು ಏನು ಗಾಡಿ ತಗೋತೀವಿ ಆ ಗಾಡಿ ಮೇಲೆ, ಇವಾಗ ಸಣ್ಣ ಗಾಡಿಗೆ 500 ರೂಪಾಯಿ, ದೊಡ್ಡ ಗಾಡಿಗೆ 1000 ರೂಪಾಯಿ ಅನ್ನುವಂಥದ್ದು ಈ ಲೇಬರ್ ಕಾರ್ಡಿಗೆ ನಮ್ಮ ಕಡೆಯಿಂದನೂ ಕೊಡುಗೆ ಇದೆ ಅದು. ಹಾಗಾಗಿ ಇವಾಗ ಅದ್ರ ಮೇಲೆ ಇವಾಗ ನಮಗೆ ಸಂತೋಷ್ ಲಾಡ್ ಅವರು ಭಾಳ ಸಲ ಕರೆದ್ಬಿಟ್ಟು ಅಲ್ಲಲ್ಲೇ ಮೀಟಿಂಗ್ ಮಾಡಿ ಹೇಳಿದರು, ಈ ಥರ ಕಾರ್ಡ್ನ ನೀವು ಮಾಡಿಸಿ, ಅಸಂಘಟಿತ ವರ್ಗಾವಣೆ ಕಾರ್ಡ್ನ ಮಾಡಿಸಿ, ಇದರಿಂದ ಡ್ರೈವರ್ಗಳಿಗೆ ಏನಾರ ಆಕ್ಸಿಡೆಂಟ್ ಆಗಿ ಏನೋ ತೀರ್ಕೊಂಡ್ರಂದ್ರೆ 5 ಲಕ್ಷ ಸಿಗುತ್ತೆ ಸ್ಪಾಟ್ನಲ್ಲೇ. ಆಮೇಲೆ ಅವ್ರಿಗೆ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ಇದರಿಂದ
ಹಾಸ್ಪಿಟಲೈಸ್ ಆದ್ರು, ಏನೋ ಆಕ್ಸಿಡೆಂಟ್ ಆಗಿ ಏನೋ ಆಯ್ತಂದ್ರೆ 2 ಲಕ್ಷವರೆಗೂ ಅದನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಆ ಕಾರ್ಡ್ ಮೂಲಕ ಅವ್ರು ಇದು ಮಾಡಿದ್ದಾರೆ. ಹಾಗಾಗಿ ಅದರಿಂದ ಬಹಳ ಅನುಕೂಲ ಆಗಿದೆ ಎಲ್ಲ ಡ್ರೈವರ್ಸ್ಗಳಿಗಾಗ್ಲಿ. ಒಟ್ಟು ನಮ್ಮ ಮೋಟರ್ ಫೀಲ್ಡ್ನಲ್ಲಿ ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋರು, ಇವಾಗ ಒಂದು ವಾಚ್ಮ್ಯಾನ್ ಆಗಲಿ, ಒಬ್ಬರು ಗಾಡಿ ತೊಳೆಯೋರಾಗಲಿ, ಒಂದು ಪಂಚರ್ ಅಂಗಡಿಯವರಾಗಲಿ, ಒಂದು ಯಾರೇ ಒಬ್ಬರು ಪೇಂಟ್ರು, ಮೇಸ್ತ್ರಿಗಳು, ಎಲ್ಲ ರೀತಿ ನಮ್ಮ ಲಾರಿನಲ್ಲಿ ಒಂದು ಟ್ರಾನ್ಸ್ಪೋರ್ಟ್ ಆಫೀಸ್ನಲ್ಲಿ ಒಂದು ಮ್ಯಾನೇಜರ್ ಅಂತಿದ್ರೂ, ಒಬ್ರಲ್ಲಿ ಕೆಲಸ ಮಾಡೋರು ಇದ್ರೂ ಅವ್ರಿಗೂ ಸತೆಗೂ ಈ ಕಾರ್ಡ್ ಮಾಡಿಸ್ಬೇಕು ನೀವೆಲ್ಲರೂ. ನೀವು ಮಾಡಿಸಿದ್ರೆ ಇದು ಆ ಕಾರ್ಡ್ನಿಂದ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ಮೇಲೆ ನಮ್ಮ ಹುಬ್ಳಿ ಧಾರವಾಡ ಡಿಸ್ಟಿಕ್ಲಿಂದ ನಾವು 2,500 3,000 ಕಾರ್ಡು ನಾವು ಓಡಾಡಿ ಎಲ್ಲರನ್ನು ಕರೆಸ್ಬಿಟ್ಟು ನಮ್ಮ ಆಫೀಸ್ನಲ್ಲಿ ಕೂತ್ಕೊಂಡು ಅವ್ರದ್ದೆಲ್ಲ ಅದೇನು ಆ್ಯಪ್ನಲ್ಲಿ ಅಪ್ಡೇಟ್ ಮಾಡೋದಿತ್ತು ನಮ್ಮ ಆಫೀಸ್ನಲ್ಲೇ ಕೂತ್ಕೊಂಡ್ಬಿಟ್ಟು ನಾವು ಅಪ್ಡೇಟ್ ಮಾಡಿ ಲೇಬರ್ ಆಫೀಸಿಗೆ ತೊಗೊಂಡೋಗಿ ಕೊಟ್ಬಿಟ್ಟು ನಾವು ಅವನ್ನೆಲ್ಲ ಕಾರ್ಡ್ ಮಾಡಿಸಿದ್ವಿ. ಆ ಕಾರ್ಡನ್ನು ನಾವು ಎಲ್ಲರಿಗೂ ವಿತರಣೆನೂ ಮಾಡ್ತಾ ಇದ್ದೀವಿ. ಯಾರ್ಯಾರು ಬಂದು ತೊಗೊಂಡೋದವರು ತೊಗೊಂಡು ಹೋಗಿದ್ದಾರೆ, ಯಾರು ಬಂದು ತೊಗೊಂಡು ಹೋಗಿಲ್ಲ ನಾವೇ ಅವ್ರಿಗೆ ಫೋನ್ ಮಾಡಿಬಿಟ್ಟು ಅದನ್ನು ಮುಟ್ಸೋವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಓಕೆ ಸರ್, ಈ ಒಂದು ಲೇಬರ್ ಕಾರ್ಡ್ ಒಂದು ಫೆಸಿಲಿಟಿ ಏನನ್ನ ನೀವು ಪ್ರೊವೈಡ್ ಮಾಡಿದ್ದೀರಾ ಈ ಲಾರಿ ಚಾಲಕರಿಗೆಲ್ಲರೂ, ಇದೊಂದು ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಸರ್. ಯಾಕಂದ್ರೆ ಇದರಿಂದ ಅವರ ಜೀವಕ್ಕೂ ಸುರಕ್ಷತೆ ಸಿಗುತ್ತೆ, ಅವರ ಕುಟುಂಬ ಹಾಗೂ ಅವರ ಮಕ್ಕಳ ಎಜುಕೇಶನ್ಗೆ ಸುಮಾರು 2 ಲಕ್ಷದವರೆಗೆ. ನಮ್ಮ ಗುರುಗಳು ಇನ್ನೊಂದು ಮಾತು ನಮ್ಮ ಸಂತೋಷ್ ಲಾಡ್ ಅವ್ರಿಗೆ ಹೇಳಿದ್ದಾರೆ. ರಾಮಲಿಂಗ ರೆಡ್ಡಿ ಸರ್ ಇದ್ರು ಅವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಅವ್ರಿಗೂ ಹೇಳಿದ್ದಾರೆ ಬರುವಂಥ ದಿನದಲ್ಲಿ ಈ ಡ್ರೈವರ್ಗಳಿಗೆ ಈ ಪೆನ್ಷನ್ ಅನ್ನುವಂಥದ್ದು ಒಂದು ಸಬ್ಜೆಕ್ಟ್ನು ತೊಗೊಂಬರ್ತಾ ಇದ್ದಾರೆ. ಇವಾಗ ಒಂದು 60 ವರ್ಷ ಆದಮೇಲೆ ಅವ್ರಿಗೆ ತಿಂಗಳ ಪೆನ್ಷನ್ ಬರುವಂಥ ಒಂದು ಕಾರ್ಯಕ್ರಮಕ್ಕೂ ನಮ್ಮ ಸಣ್ಮುಖಪ್ಪರು ನಮ್ಮ ಗುರುಗಳು ಅವರು ಸತತ ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವಾಗ ಬರುವಂಥ ಎಲ್ಲ ಮಿನಿಸ್ಟ್ರುಗಳಿಗೂ ಮಾತಾಡ್ಕೊಂಡು ಅದನ್ನು ಏನು ಇಂಪ್ಲಿಮೆಂಟ್ ಮಾಡಬೇಕು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನಮಗೆ ಖುಷಿಯಾದ ವಿಚಾರ. ಯಾಕಂದರೆ ಒಂದು ಡ್ರೈವರಿಗೆ 60 ವರ್ಷ ಆದಮೇಲೆ ಅವ್ರು ಇವಾಗ ಗಾಡಿ ನಡ್ಸೋಕ್ಕಾಗಲ್ಲ ಅಂದರೆ ಯಾರು ಗಾಡಿ ಕೊಡಲ್ಲ. ಅವ್ರ ಮುಂದೆ ಅವ್ರು ಯಾವ ರೀತಿ ಕೆಲಸ ಮಾಡಬೇಕು, ಅವ್ರ ಮನೆಯಲ್ಲೇ ಇದ್ಕೊಂಡು ಇರೋಕ್ಕಾಗಲ್ಲ. ಹಂಗಾಗಿ ಅವ್ರಿಗೂ ಒಂದು ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಸಣ್ಮುಖಪ್ಪರು ಇದ್ರ ಮೇಲೆ ಭಾಳ ಇದನ್ನು ಯೋಚನೆ ಮಾಡಿಬಿಟ್ಟು ಅದನ್ನು ಮಾಡಲಿಕ್ಕೆ ತುಂಬಾ ಅದ್ಭುತವಾದ ಕೆಲಸ ಸರ್. ಆ ಲೇಬರ್ ಕಾರ್ಡ್ ಜೊತೆಗೆ 60 ವರ್ಷಕ್ಕೆ ಡ್ರೈವರ್ಗೂ ಪೆನ್ಷನ್ ವ್ಯವಸ್ಥೆ ಸಿಗತ್ತೆ ಅಂದ್ರೆ ನಿಜವಾಗ್ಲೂ ಅವರಿಗೂ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಗೌರವ ಸ್ಥಾನ ಸಿಕ್ಕೇ ಸಿಗತ್ತೆ ಸರ್. ಯಾವತ್ತು ಸರ್ ಒಬ್ಬ ಪುರುಷರು ಮನೆಯಿಂದ ಹೊರಗೆ ಬಂದು ಇಷ್ಟೊಂದು ಒಂದು ಸಾಧನೆ ಮಾಡಲಿಕ್ಕೆ ಕುಟುಂಬದ ಒಂದು ಸಲಹೆ ಸಹಕಾರ ತುಂಬಾ ಅಗತ್ಯ ಆಗತ್ತೆ ಸರ್. ನಿಮ್ಮ ಕುಟುಂಬ ಅಥವಾ ನಿಮ್ಮ ವೈಫ್ ನಿಮ್ಗೆ ಯಾವ ರೀತಿ ಒಂದು ಸಪೋರ್ಟ್ ಅನ್ನ ನೀಡಿದ್ದಾರೆ ಸರ್, ಅಥವಾ ನೀಡ್ತಾ ಬರ್ತಿದ್ದಾರೆ ನಿಮ್ಗೆ? ಸತತವಾಗಿ ನಾನು ಲಾರಿ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆದಾಗಿಂದನೂ ನಮ್ಮ ಮನೆಗೆ ಟೈಮ್ ಟು ಟೈಮ್ ಹೋಗ್ತಾ ಇಲ್ಲ. ಪ್ರತಿ ದಿನನೂ ರಾತ್ರಿ ಆಗಲಿ ಕೆಲಸಗಳ ಮೇಲೆ ಓಡಾಡ್ತಾ ಇದ್ದೀನಿ. ರಾತ್ರಿ 2-3 ಗಂಟೆಗೆ ಫೋನ್ ಬಂದ್ರೂ ಅವ್ರು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಾರ್ದಂಗೆ ಪ್ರತಿಯೊಬ್ಬರಿಗೂ, ಕೆಲವರು ಏನು ಮಾಡ್ತಾರೆ, ನಾನು ಉಳ್ಕೊಂಡು ನಮ್ಮ ಮನೇಲಿ ಇದ್ದೀನಿ ಅಂದಿದ್ ಕೂಡ ಮನೆಗೂ ಬರ್ತಾರೆ. ಎಷ್ಟೊಂದು ಜನ ಅವ್ರ ಮನೆಗೂ ಬಂದಾಗ ಅವ್ರು ಒಂದು ಅತಿಥಿ ಏನು ಬರ್ತಾರೆ, ಅವ್ರಿಗೆ ಏನೇನು ಟೈಮ್ ಟು ಟೈಮ್ ಅವ್ರಿಗೆ ಊಟ ಆದ್ರೆ ಊಟ, ನಾಷ್ಟ ಆದ್ರೆ ನಾಷ್ಟ, ಚಹಾ ಆದ್ರೆ ಚಹಾ, ಎಲ್ಲದನ್ನು ನೋಡ್ಕೋತಾರೆ. ಆಮೇಲೆ ನಾನು ಸ್ಟೇಟ್ ವೈಸು ಆಮೇಲೆ ಡಿಸ್ಟಿಕ್ ವೈಸು ನಾನು ಮೀಟಿಂಗ್ ಹೋಗ್ತಿರ್ತೀನಿ. ನಾನು ಇಲ್ದಾಗ ಅವರೇ ಬಂದ್ಬಿಟ್ಟು ಆಫೀಸ್ನಲ್ಲಿ ಕುತ್ಕೊಂಡು ಯಾರ್ದು ಕೆಲವು ಕಷ್ಟ ಇರುತ್ತೆ ಆ ಕಷ್ಟನ ತಾವೇ ಕೇಳ್ಬಿಟ್ಟು ನನಗೆ ಕೇಳ್ಕೊಂಡು ಅವ್ರಿಗೆ ತಾವೇ ಬಗೆಹರಿಸ್ತಾರೆ. ಆ ಥರ ಮಟ್ಟಿಗೆ ನನಗೆ ಆಫೀಸ್ನಲ್ಲಿನಾಗಲಿ ನಮ್ಮ ಮನೆಯಲ್ಲಾಗಲಿ ನನಗೆ ಭಾಳ ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು. ಹಂಗಾಗಿ ಅವ್ರನ್ನ ನಮ್ಮ ಅಸೋಸಿಯೇಷನ್ಗೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ ಅಂತ ನಾನು ಹೇಳ್ತೀನಿ ಸರ್. ಕಡಗ ತೊಟ್ಟ ಕೈಗೆ ಬಳೆ ತೊಟ್ಟ ಕೈಯ ಸಹಾಯ ಬೇಕೇ ಬೇಕು ಅನ್ನೋ ಹಾಗೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಸ್ತ್ರೀ ಇದ್ದೇ ಇರ್ತಾಳೆ ಅನ್ನೋದಕ್ಕೆ ನೀವು ಒಂದು ಜೀವಂತ ಉದಾಹರಣೆ ಸರ್. ನಮ್ಮ ಕಡೆಯಿಂದ ಮೇಡಮ್ಗೂ ಕೂಡ ಥ್ಯಾಂಕ್ ಯು ಅಂಡ್ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಸಪೋರ್ಟ್ ಮೇಡಮ್. ಹೋಪ್ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್. ಸರ್, ನಿಮ್ಮ ಅಮೂಲ್ಯ ಸಮಯವನ್ನ ಪಬ್ಲಿಕ್ ನ್ಯೂಸ್ 18 ನೊಂದಿಗೆ ಹಂಚಿಕೊಂಡದಕ್ಕಾಗಿ ಧನ್ಯವಾದಗಳು. ಸಾರಿಗೆ ವ್ಯವಸ್ಥೆ ನಮ್ಮ ಅರ್ಥವ್ಯವಸ್ಥೆಯ ಒಂದು ಪ್ರಮುಖ ಭಾಗವಾಗಿದೆ. ಇಷ್ಟೊತ್ತು ನಮ್ಮೊಂದಿಗೆ ಲಾರಿ ಮಾಲೀಕರು, ಚಾಲಕರ ಸಮಸ್ಯೆಗಳು, ಆ ಸಂಘದ ತೊಂದರೆಗಳ ಬಗ್ಗೆ ನಮ್ಮೊಂದಿಗೆ ಹಾಗೂ ವೀಕ್ಷಕರಿಗೆ ಹಂಚಿಕೊಂಡದಕ್ಕಾಗಿ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಕ್ಕಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್.